ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಧರ್ಮಸ್ಥಳ ಈ ಬುರುಡೆ ರಹಸ್ಯದ ಬಗ್ಗೆ ದಿನನಿತ್ಯ ನಾನು ಹಾಗೆ ಶಶಿಧರ್ ಭಟ್ ಸರ್ ಚರ್ಚೆ ಮಾಡ್ತಾ ಹೋಗ್ತಾ ಇದ್ವಿ. ಬುರುಡೆ ರಹಸ್ಯ ಒಂದ್ ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಆಲ್ರೆಡಿ ಶಿವಮೊಗ್ಗ ಜೈಲಲ್ಲಿದ್ದಾರೆ. ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ಅದಾದ್ಮೇಲೆ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಎಂಟ್ರಿ ಆಗತ್ತೆ. ಅವರು ಈ ಬಂಗ್ಲೆಗುಡ್ಡದ ಮೇಲ್ಮೈಯಲ್ಲಿ ಒಂದಷ್ಟು ತಲೆಬುರುಡೆಗಳಿದೆ, ಒಂದಷ್ಟು ಅಸ್ಥಿಪಂಜರಗಳಿದೆ, ಮೂಳೆಗಳಿದೆ ಅಂತ ಹೇಳಲಾಗಿತ್ತು. ಅದರಂತೆ ಅಲ್ಲಿ ಹೋಗಿ ಮೇಲ್ಮೈಯನ್ನ ಪರಿಶೀಲನೆ ಮಾಡಿದಂತಹ ಟೈಮಲ್ಲಿ ಸುಮಾರು 2 ದಿನಗಳ ಕಾಲ ಪರಿಶೀಲನೆಯಾಗತ್ತೆ. 7ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿರೋದು, 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿರೋದು. ಇದೆಲ್ಲದರ ನಡುವೆ SIT ತನ್ನ ವಿಚಾರಣೆಯನ್ನ ಮುಂದೂಡ್ತಾ ಇದೆ. ನೋಡಿ, ಒಂದಷ್ಟು ಬೆಳವಣಿಗೆಗಳಾಯ್ತು ಕಳೆದ ಕೆಲ ದಿನಗಳಿಂದ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳದಲ್ಲಿ, ಎಲ್ಲದರ ಬಗ್ಗೆ ನಾವು ನಿಮ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾ ಇದೀವಿ. ನೋಡಿ, ಸಾಕಷ್ಟು ಜನರ ಎಂಟ್ರಿ ಆಗ್ತಾ ಇದೆ ಈ ಸೌಜನ್ಯ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಇದುವರೆಗೆ ಆಗಿದ್ದಾವೆ ಅಂತ ಹೇಳಲಾಗಿರುವಂತಹ ಸಾಕಷ್ಟು, ಅದು ಕೊಲೆ ಇರಬಹುದು ಅಥವಾ ಸಹಜ ಸಾವಿರಬಹುದು ಅಥವಾ ಅಸಹಜ ಸಾವಿರಬಹುದು, ಅದು ತನಿಖೆಯ ನಂತರವಷ್ಟೇ ಗೊತ್ತಾಗುತ್ತೆ. ಒಟ್ಟಾರೆ ಒಂದಷ್ಟು ತಲೆಬುರುಡೆಗಳಂತೂ ಸಿಕ್ಕಿರೋದು ಸತ್ಯ, ಅದರ ಜೊತೆಗೆ ಒಂದಷ್ಟು ಮೂಳೆಗಳಂತೂ ಸಿಕ್ಕಿರೋದು ಸತ್ಯ. ಹಾಗಾದ್ರೆ ಆ ತಲೆಬುರುಡೆ ಯಾರದ್ದು, ಆ ಮೂಳೆಗಳು ಯಾರದ್ದು? ಯಾರೋ ಬಂದು ಅಲ್ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಧರ್ಮಸ್ಥಳದಲ್ಲಿ? ಅದು ಆತ್ಮಹತ್ಯೆನಾ ಅಥವಾ ಬೇರೆ ವಿಚಾರಕ್ಕೆ ಕೊಲೆಯಾಗಿದ್ಯಾ? ಕೊಲೆಯಾದ್ರೆ ಯಾವ ಕಾರಣಕ್ಕೆ ಕೊಲೆಯಾಗಿದೆ? ಅದು ಹೆಂಗಸಿನ ಶವನೋ ಅಥವಾ ಗಂಡಸಿನ ಶವನೋ ಬೇಡ, ಅಲ್ಲಿ ಕೊಲೆಯಾಗಿದ್ಯಾ ಅಥವಾ ಹೆಂಗಸ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಥವಾ ಗಂಡಸ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ಅದೆಲ್ಲವೂ ಕೂಡ ಈಗ ಆಲ್ರೆಡಿ FSL ಹೋಗಿದೆ. ಅದ್ ರಿಪೋರ್ಟ್ ಬರಬೇಕು, ಬಂದಾದ ನಂತರ ಗೊತ್ತಾಗತ್ತೆ. ಇದೆಲ್ಲದರ ನಡುವೆ 1-2-3 ದಿನಗಳ ಹಿಂದೆ ಚಿನ್ನಯ್ಯ ಮತ್ತೆ ಚಿನ್ನಯ್ಯನ ಹೆಂಡತಿ, ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರೊಟ್ಟಿಗೆ ಮಾತುಕತೆ ಮಾಡಿರುವಂತಹ ಒಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡುತ್ತೆ. ಆ ವಿಡಿಯೋದಲ್ಲಿ ಚಿನ್ನಯ್ಯ ಮಾತನಾಡಿರುವಂತಹ ಒಂದೊಂದು ಮಾತುಗಳು ಕೂಡ ಈ ಪ್ರಕರಣಕ್ಕೆ, ಅದರ ಜೊತೆಗೆ ಇಲ್ಲಿ ಶವಗಳು ಸಿಕ್ತಲ್ಲ ಬಂಗ್ಲೆಗುಡ್ಡದಲ್ಲಿ, ಶವಗಳು ಅಂದ್ರೆ ಅಸ್ಥಿ ಪಂಜರ, ಅದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವಂತಿದೆ. ಮತ್ತೊಂದು ಕಡೆ ವಿಠಲ್ ಗೌಡ ಅವರ ಒಂದಷ್ಟು ಹೇಳಿಕೆಗಳು. ವಿಠಲ್ ಗೌಡ ಅವರು ಕೂಡ ಅಜ್ಞಾತ ಸ್ಥಳದಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡಿದ್ರು. ಈಗ SIT ಒಂದಷ್ಟು ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಇವತ್ತು ಯಾವ ಹಂತದಲ್ಲಿ ನಡೆಯುತ್ತೆ? ಇವತ್ತು ಚಿನ್ನಯ್ಯ ಕೋರ್ಟಿಗೆ ಹಾಜರಾಗುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ? ಶಿವಮೊಗ್ಗದಿಂದ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾರಾ? ಎಲ್ಲದರ ಬಗ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೋಡಿ, ದೂರುದಾರ ಚಿನ್ನಯ್ಯ ಏನಿದ್ದಾನೆ, ಆತನೇ ಯೂಟರ್ನ್ ಹೊಡೆದ್ನ. ನೆನ್ನೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು ಡಿಸ್ಕಸ್ ಮಾಡ್ತಾ ನಾವು ಹೇಳ್ತಾ ಇದ್ವಿ, ಚಿನ್ನಯ್ಯ ಯೂಟರ್ನ್ ಹೊಡೆದ್ನ. ಸರ್ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರು. ಚಿನ್ನಯ್ಯ ಆರಂಭದಲ್ಲಿ ಆತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂತಹ ಟೈಮಲ್ಲಿ ಆತನ ಹೇಳಿಕೆ ಬೇರೆ ರೀತಿ ಇತ್ತು. ಆತ ಬಹಳ ಕಾನ್ಫಿಡೆನ್ಸ್ ಆಗಿದ್ದ, ಇಂತಿಂಥ ಸ್ಥಳದಲ್ಲೇ ನಾನೇ ಶವ ಹೂತಿಟ್ಟಿದ್ದು ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ. ಆದ್ರೆ ಕಂಪ್ಲೇಂಟ್ ಕೊಟ್ಟು ಬಂದಾದ ನಂತರ ಆತನ ವರಸೆಯೇ ಬದಲಾಯಿತು. ಅಂದ್ರೆ ಕಾಣದ ಕೈಗಳು, ನಿಗೂಢ ವ್ಯಕ್ತಿಗಳು ಆತನನ್ನ ಸಂಪರ್ಕ ಮಾಡಿದ್ದಾರೆ, ಆತನಿಗೆ ಒಂದಷ್ಟು ಆಮಿಷಗಳನ್ನ ಒಡ್ಡಿದ್ದಾರೆ. ಇದು ಕೂಡ ಚಿನ್ನಯ್ಯ ಯೂಟರ್ನ್ ಹೊಡೆಯೋದಕ್ಕೆ ಕಾರಣ ಇರಬಹುದು. ಆತ ಹೂತಿಟ್ಟಿರುವಂತಹ ಶವಗಳನ್ನ ಬಿಟ್ಟು ಬೇರೆ ಸ್ಥಳಗಳನ್ನ ತೋರಿಸಿರಬಹುದು. ಇದೆಲ್ಲವೂ ಕೂಡ ಈಗ ನಮ್ಮನ್ನೂ ಸೇರಿದಂತೆ, ರಾಜ್ಯದ ಜನತೆಯನ್ನೂ ಸೇರಿದಂತೆ SITಗೆ ಕಾಡ್ತಾ ಇರುವಂತಹ ಒಂದಷ್ಟು ಅನುಮಾನ. ಆ ಕಾರಣದಿಂದನೇ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಯಿತು. ಆತನಿಗೆ ಒಂದು ಸಲ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ. ಇದೆಲ್ಲ ವಿಚಾರಗಳ ನಡುವೆ ಈಗ SIT ಈ ಚಿನ್ನಯ್ಯನ ಹಣದ ಮೂಲ, ಆತನಿಗೆ ಹಣವನ್ನ ಒದಗಿಸದಿದ್ದವರು ಯಾರು, ಯಾವ ಮೂಲದಿಂದ ಹಣ ಬರ್ತಾ ಇತ್ತು, ಯಾರು ಆತನ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ಈಗ SIT ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿರೋದು. ಹಲವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಹಾಗಾದ್ರೆ ಯಾವ ಹಂತದಲ್ಲಿ ನಡೀತಾ ಇದೆ SIT ತನಿಖೆ? ಚಿನ್ನಯ್ಯನನ್ನ ಯಾವ ರೀತಿ ವಿಚಾರಣೆ ಮಾಡಲಾಗ್ತಾ ಇದೆ? ಚಿನ್ನಯ್ಯನಿಂದ ಮತ್ತೆ ಯಾವೆಲ್ಲ ಒಂದು ವಿಚಾರಗಳು, ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇದೆ? ನೋಡಿ, ಚಿನ್ನಯ್ಯನ ಖಾತೆಗೆ SIT ಮೂಲಗಳ ಮಾಹಿತಿ ನಾನು ಹೇಳ್ತಾ ಇರೋದು, ಚಿನ್ನಯ್ಯನ ಖಾತೆಗೆ ಸುಮಾರು 3.5 ಲಕ್ಷ ರೂಪಾಯಿ ಹಣ ಹಾಕಲಾಗಿದೆ.
ಹಾಗಾಗಿ 11 ಜನರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದ್ದು, SIT ಮೂಲಗಳಿಂದ ಮಾಹಿತಿ ಬಂದಿರೋದು ಚಿನ್ನಯ್ಯನ ಖಾತೆಗೆ ಯಾರು ಹಣವನ್ನ ವರ್ಗಾವಣೆ ಮಾಡಿದ್ರು. ಈಗ ಆಲ್ರೆಡಿ ಆ 11 ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿದೆಯಲ್ಲ, ಅದರಲ್ಲಿ 6 ಜನರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದೆ SIT. ವಿಚಾರಣೆ ಮಾಡಲಾಗಿದೆ. ನಿಮಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ? ನೀವ್ಯಾಕೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ರಿ? ಯಾಕೆ? ಏನ್ ಕಾರಣ? ನಿಮಗೆ ಯಾರಾದ್ರೂ ಹಣ ವರ್ಗಾವಣೆ ಮಾಡೋದಕ್ಕೆ ಹೇಳಿದ್ರಾ? ಅವ್ರು ಯಾರು? ಎಲ್ಲದರ ಬಗ್ಗೆನೂ ಕೂಡ SIT ಈಗ ತನಿಖೆ ಮಾಡ್ತಾ ಇರೋದು. ಸುಮಾರು 3.5 ಲಕ್ಷ ರೂಪಾಯಿ ಗಿರೀಶ್ ಮಠಣ್ಣನವರ ಪತ್ನಿಯ ಖಾತೆಯಿಂದಲೂ 6 ತಿಂಗಳ ಹಿಂದೆ ಚಿನ್ನಯ್ಯನ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಇದೆಲ್ಲದರ ಬಗ್ಗೆ ಅಧಿಕಾರಿಯೊಬ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲದರ ಮಧ್ಯೆ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ, ಆ ಬಂಗಲೆಗುಡ್ಡದ ಮೇಲ್ಮೈಯನ್ನ SIT ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೋಗಿ ನೋಡಿದಾಗ ಮೇಲ್ಮೈಯಲ್ಲೇ ಸುಮಾರು 7 ತಲೆಬುರುಡೆಗಳು ಪತ್ತೆಯಾಗಿದೆ. ಅದರ ಜೊತೆಗೆ 100 ಅಸ್ಥಿಪಂಜರಗಳು, 100 ಮೂಳೆಗಳು ಪತ್ತೆಯಾಗಿರೋದ್ರಿಂದ ಈ ಕುರಿತು ಯಾವ ನಿರ್ಧಾರವನ್ನ ತೆಗೆದುಕೊಂಡಿದೆ SIT? ಇದನ್ನ ಯಾವ ರೀತಿ ತನಿಖೆ ಮಾಡುತ್ತೆ? ಸಹಜವಾಗೇ ಅದು ಸಹಜ ಸಾವ ಅಥವಾ ಅಸಹಜ ಸಾವ? ಯಾರೋ ಕೊಲೆ ಮಾಡಿ ಹಾಕಿದ್ರೋ, ಯಾರೋ ಕೊಲೆ ಮಾಡಲ್ಲಿ ತಗೊಂಡೋಗಿ ಬಿಸಾಕಿದಾರೋ, ಅಥವಾ ಯಾರೋ ಹೋಗಿ ಅಲ್ಲಿ ಅದು ಮಂಜುನಾಥನ ಸನ್ನಿಧಿ, ನಮ್ಗೆ ಮುಕ್ತಿ ದೊರಕುತ್ತೆ, ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಯಾವ್ಯಾವ್ದೋ ಊರವ್ರು ಹೋಗಿ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೋ, ಅದ್ಯಾವುದೂ ಕೂಡ ನಮಗ್ ಗೊತ್ತಿಲ್ಲ. 7 ತಲೆಬುರುಡೆ ಸಿಕ್ಕಿರೋದು ನಿಜ, 100 ಮೂಳೆಗಳು ಸಿಕ್ಕಿರೋದು ನಿಜ ಬಂಗ್ಲೆಗುಡ್ಡದ ಮೇಲ್ಮೈಯಲ್ಲೇನೆ. ಹಾಗಾಗಿ ಇದರ ಬಗ್ಗೆ SIT ಏನ್ ತನಿಖೆ ಮಾಡುತ್ತೆ, ಯಾವ ರೀತಿ ತನಿಖೆ ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಒಂದಷ್ಟು ದೂರುಗಳು ಕೂಡ ದಾಖಲಾಗಿದೆ. ಕರ್ನಾಟಕ, ನೆರೆಯ ಕೇರಳ ಇರಬಹುದು, ತೆಲಂಗಾಣ, ಇತರ ದಕ್ಷಿಣ ರಾಜ್ಯಗಳ ಅಪರಾಧ ದಾಖಲೆ ಬ್ಯೂರೋದಲ್ಲೂ ಕೂಡ ಒಂದಷ್ಟು ದೂರುಗಳು ದಾಖಲೆ ಆಗಿದೆ ಕಾಣೆಯಾದವರದ್ದು. ಇದೆಲ್ಲದರ ಬಗ್ಗೆನೂ ಕೂಡ ವಿವರಗಳನ್ನ ಪಡ್ಕೊಳ್ತಾ ಇದೆ. ಅದೆಲ್ಲವನ್ನ ಕೂಡ ಮ್ಯಾಚ್ ಮಾಡುವಂತಹ ಕೆಲಸ ಮಾಡ್ತಾ ಇರೋದು SIT. ಮತ್ತೆ ತಿಮ್ರೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ SIT ಮಹಜರು ಮಾಡಿದಂತಹ ಟೈಮಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳು ಸಿಕ್ತು, ಅದರ ಜೊತೆಗೆ ಬಂದೂಕು ಸಿಕ್ತು ಅನ್ನುವಂತಹ ವಿಚಾರ. ಆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ತಿಮ್ರೋಡಿ ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ಇದನ್ನ ಯಾವ ರೀತಿ SIT ತನಿಖೆಯನ್ನ ಮಾಡುತ್ತೆ? ಇದೆಲ್ಲದರ ನಡುವೆ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇರೋದ್ರಿಂದ ಏನಾಗುತ್ತೆ? ಮತ್ತೊಂದು ಕಡೆ ಸುಳ್ಳು ಸಾಕ್ಷ್ಯದ ಆರೋಪದ ಅಡಿಯಲ್ಲಿ ಶಿವಮೊಗ್ಗದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇವತ್ತು ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಸೆಕ್ಷನ್ 183ರ ಅಡಿಯಲ್ಲಿ ಸೆಕ್ಷನ್ 183ರ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡೋಣ, ಇವತ್ತು ಚಿನ್ನಯ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆಯಾ? ಯಾವ ಹೇಳಿಕೆಯನ್ನ ಅಲ್ಲಿ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡೋದಕ್ಕೆ ಹೋದ್ರೆ, ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಒಂದು ಸಿಂಗಲ್ ಚಿನ್ನಯ್ಯ ಮಾತನಾಡಿರುವಂತಹ ವಿಡಿಯೋ, ಅದರಲ್ಲಿ ಚಿನ್ನಯ್ಯ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು, ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಟ್ಟಿಗೆ ಚಿನ್ನಯ್ಯನ ಹೆಂಡತಿ ಕೂತ್ಕೊಂಡು ಮಾತನಾಡಿ ಆ ಸಂದರ್ಭದಲ್ಲಿ ಚಿನ್ನಯ್ಯ ಮಾತನಾಡಿರುವಂತಹ ಒಂದಷ್ಟು ಮಾತುಗಳು, ಇದೆಲ್ಲದರ ಬಗ್ಗೆ SIT ತನಿಖೆಯನ್ನ ಮಾಡುತ್ತೆ. ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಪ್ರಶ್ನೆಗಳಿಗೆ ಚಿನ್ನಯ್ಯ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ನೋಡೋಣ ಏನಾಗಬಹುದು ಇವತ್ತು, ಮತ್ತಿನ್ನೇನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.